ಸ್ಟಾಲಿನನ್ನು ಬಿಡುಗಡೆ ಮಾಡಬೇಕು, ಪೊಲೀಸರಿಗೆ ಸೂಚನೆ ನೀಡಿದಂತಹ ಮದ್ರಾಸ್ ನ್ಯಾಯಾಲಯ. ತಮಿಳುನಾಡಿನ ಮುಖ್ಯಮಂತ್ರಿ ತಲಪತಿ ವಿಜಯ್ ಮತ್ತು ನಟಿ ಮೇಲೆ ಇಲ್ಲಸಲ್ಲದ ಕಾಮೆಂಟ್ಗಳನ್ನು ಮಾಡಿದಂತಹ ಉದಯನಿಧಿ ಸ್ಟಾಲಿನನ್ನು ಈಗ ಪೊಲೀಸರು ರೈಟ್ ನೌ ಲಾಕ್ ಮಾಡಿದ್ದಾರೆ. ಮದ್ರಾಸ್ ನ್ಯಾಯಾಲಯ ಈ ಮಾತನ್ನು ಹೇಳಿದೆ. ಉದಯನಿಧಿ ಸ್ಟಾಲಿನ್ ಬಿಡುಗಡೆಗೆ ಹೈಕೋರ್ಟ್ ರೈಟ್ ನೌ ಈಗ ಸೂಚನೆಯನ್ನು ನೀಡಿದೆ. ನಟಿ ತ್ರಿಷಾ ವಿರುದ್ಧ ಅಶ್ಲೀಲ ಹೇಳಿಕೆಯನ್ನು ನೀಡಿದಂತಹ ಆರೋಪದ ಅಡಿಯಲ್ಲಿ ಉದಯನಿಧಿ ಸ್ಟಾಲಿನನ್ನು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಅವರನ್ನು ಇವತ್ತೇ ಬಿಡುಗಡೆ ಮಾಡಬೇಕು ಪೊಲೀಸರಿಗೆ ಸೂಚನೆಯನ್ನು ನೀಡಿದಂತಹ ಮದ್ರಾಸ್ ನ್ಯಾಯಾಲಯ ಸೂಚನೆಯನ್ನು ನೀಡಿದೆ. ಉದಯನಿಧಿ ಸ್ಟಾಲಿನ್ ಬಿಡುಗಡೆಗೆ ಹೈಕೋರ್ಟ್ ಈಗ ಸೂಚನೆ ಒಂದನ್ನು ರವಾನಿಸಿದೆ. ನಟಿ ತ್ರಿಷಾ ವಿರುದ್ಧ ಅಶ್ಲೀಲ ಹೇಳಿಕೆಯನ್ನು ನೀಡಿದ ಆರೋಪದ ಅಡಿಯಲ್ಲಿ ಉದಯನಿಧಿ ಸ್ಟಾಲಿನನ್ನು ಅರೆಸ್ಟ್ ಮಾಡಲಾಗಿತ್ತು. ಈ ವಿಚಾರಕ್ಕೆ ಉದಯನಿಧಿ ಸ್ಟಾಲಿನನ್ನು ಪೊಲೀಸರು ಬಂಧಿಸಿದ್ರು ಇವತ್ತು. ಬಳಿಕ ನಿರೀಕ್ಷಣಾ ಜಾಮೀನಿಗಾಗಿ ಉದಯನಿಧಿ ಅರ್ಜಿಯನ್ನು ಸಲ್ಲಿಸಿತು. ಹೀಗಾಗಿ ಉದಯನಿಧಿ ಸ್ಟಾಲಿನನ್ನು ಬಿಟ್ಟು ಕಳಿಸಿ ಅಂತ ಹೈಕೋರ್ಟ್ ಸೂಚನೆಯನ್ನು ನೀಡಿದೆ. ಪೊಲೀಸರ ವಿಚಾರಣೆ ಮುಗಿದ ತಕ್ಷಣವೇ ಅವರನ್ನು ಉದಯನಿಧಿ ಸ್ಟಾಲಿನನ್ನು ಬಿಟ್ಟು ಕಳಿಸಬೇಕು. ಮಹಿಳೆಯರ ಹಿತರಕ್ಷಣೆಯ ಉದ್ದೇಶದಿಂದ ಮಾತ್ರ ಕ್ರಮ ಅನ್ನುವಂಥದ್ದಾಗಿದೆ. ಮದ್ರಾಸ್ ಹೈಕೋರ್ಟಿನಲ್ಲಿ ಸರ್ಕಾರದ ಪರ ವಕೀಲರ ವಾದ ಆಗಿದೆ. ರಾಜ್ಯ ಸರ್ಕಾರ ಬಂಧನಕ್ಕೆ ಒಳಪಡಿಸುವಂತಹ ಉದ್ದೇಶ ಹೊಂದಿಲ್ಲ, ಕೇವಲ ವಿಚಾರಣೆ ನಡೆಸಿ ಬಿಡುಗಡೆ ಮಾಡಲಾಗುವುದು ಅನ್ನುವಂತಹ ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ. ಮದ್ರಾಸ್ ಹೈಕೋರ್ಟ್ಗೆ ಸ್ಪಷ್ಟಪಡಿಸಿದ ತಮಿಳುನಾಡಿನ ರಾಜ್ಯ ಸರ್ಕಾರ, ಬೇಕಾದರೆ ಆಕ್ಷೇಪಾರ್ಹ ಪದ ಬಳಕೆ ಬಗ್ಗೆ ವಿಚಾರಣೆಯನ್ನು ಮಾಡಲಿ, ಎಂಕ್ವೈರಿಯನ್ನು ಮಾಡಲಿ, ಆದರೆ ಅವರನ್ನು ಇಟ್ಕೊಳ್ಳೋದು ಬೇಡ. ರಾಜ್ಯ ಸರ್ಕಾರದ ಪರ ವಕೀಲರಿಗೆ ಹೈಕೋರ್ಟ್ ಈಗ ಸೂಚನೆಯನ್ನು ನೀಡಿದೆ. ಹಿಂದೆ ಉದಯನಿಧಿ ಸ್ಟಾಲಿನ್ ರವರನ್ನು ರಿಲೀಸ್ ಮಾಡಬೇಕು ಅಂತ ಪೊಲೀಸರಿಗೆ ಮದ್ರಾಸಿನ ನ್ಯಾಯಾಲಯ ಸೂಚನೆಯನ್ನು ನೀಡಿದೆ. ಉದಯನಿಧಿ ಸ್ಟಾಲಿನ್ ಬಿಡುಗಡೆಗೆ ಹೈಕೋರ್ಟ್ ಈಗ ಇಂಟಿಮೇಷನ್ ಕೊಟ್ಟಿದೆ, ಸೂಚನೆ ಕೊಟ್ಟಿದೆ. ನಟಿ ತ್ರಿಷಾ ವಿರುದ್ಧ ಅಶ್ಲೀಲ ಹೇಳಿಕೆಯ ಆರೋಪದ ಅಡಿಯಲ್ಲಿ ಉದಯನಿಧಿ ಸ್ಟಾಲಿನ್ ರವರನ್ನು ಇವತ್ತು ಅರೆಸ್ಟ್ ಮಾಡಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದಯನಿಧಿ ಅವರನ್ನು ಪೊಲೀಸರು ಬಂಧಿಸಿದ್ರು ಇವತ್ತು ಬೆಳಗ್ಗೆ. ಬಳಿಕ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸಿದರು ಉದಯನಿಧಿ. ಹೀಗಾಗಿ ಉದಯನಿಧಿ ಸ್ಟಾಲಿನನ್ನು ಬಿಟ್ಟು ಕಳಿಸಿ ಅಂತ ಹೈಕೋರ್ಟ್ ಹೇಳಿದೆ. ನಟಿಯ ಬಗ್ಗೆ ಏನು ಕಾಮೆಂಟನ್ನು ಮಾಡಿದ್ದಾರೆ, ಏನು ಅಶ್ಲೀಲ ಪದವನ್ನು ಬಳಸಿದ್ದಾರೆ, ಅದರ ಬಗ್ಗೆ ಬೇಕಾದರೆ ಎಂಕ್ವೈರಿ ಮಾಡಲಿ, ತಪ್ಪಿಲ್ಲ. ಆದರೆ ಅವರನ್ನು ಸ್ಟೇಷನ್ನಲ್ಲಿ ಇಟ್ಟುಕೊಂಡು ಕೂಡಿಸುವಂತಹದ್ದು ಬೇಡ. ಮಹಿಳೆಯರ ಹಿತರಕ್ಷಣೆ ಉದ್ದೇಶದಿಂದ ಮಾತ್ರ ಅದೇನು ಕ್ರಮಗಳನ್ನು ತೆಗೆದುಕೊಳ್ಬೇಕು, ಎಂಕ್ವೈರಿ ಮಾಡಬೇಕು, ಅದನ್ನು ಮಾಡಿ ಅಂತ ಹೇಳಿ ಈಗ ಒಂದಿಷ್ಟು ವಾದ ವಿವಾದಗಳು ನಡೆದಿದೆ. ರಾಜ್ಯ ಸರ್ಕಾರ ಬಂಧನಕ್ಕೆ ಒಳಪಡಿಸುವ ಉದ್ದೇಶವನ್ನು ಈ ಒಂದು ಅರೆಸ್ಟ್ ಅನ್ನುವಂಥದ್ದು ಹೊಂದಿರಲಿಲ್ಲ. ಕೇವಲ ವಿಚಾರಣೆ ನಡೆಸಿ ಅವರನ್ನು ಬಿಡುಗಡೆ ಮಾಡಲಾಗುವುದು ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ತಮಿಳುನಾಡಿನಲ್ಲಿ ಹೆಂಗಿದೆ ಪಾಲಿಟಿಕ್ಸ್ ಅಂತಂದರೆ, ಲಿಟ್ರಲಿ ಪರ್ಸ್ನಲ್ ಅಟ್ಯಾಕನ್ನು ಮಾಡುವಂತಹ ವಾತಾವರಣ ಇವತ್ತು ಅಲ್ಲಿ ಪಾಲಿಟಿಕ್ಸಲ್ಲಿದೆ. ಇನ್ಫ್ಯಾಕ್ಟ್ ಅದು ಆಂಧ್ರದಲ್ಲಿಯೂ ಇದೆ, ಕರ್ನಾಟಕದಲ್ಲಿನ ಸ್ವಲ್ಪ ಕಮ್ಮಿ. ಯಾಕೆಂತಂದರೆ ನಮ್ಮಲ್ಲಿ ಐಡಿಯಾಲಜಿ ಪಾಲಿಟಿಕ್ಸ್ ಜಾಸ್ತಿ. ಸೈದ್ಧಾಂತಿಕವಾಗಿ ರಾಜಕೀಯ ಮಾಡುವಂಥವರು, ಸೈದ್ಧಾಂತಿಕ ವಿರೋಧವನ್ನು ವ್ಯಕ್ತಪಡಿಸುವಂಥವರು ಮತ್ತು ಪೊಲಿಟಿಕಲಿ ಅಗೇನೆಸ್ಟ್ ಸ್ಟೇಟ್ಮೆಂಟ್ಗಳನ್ನು ಕೊಡುವಂಥವರು ನಮ್ಮಲ್ಲಿ ಜಾಸ್ತಿ. ಐಡಿಯಾಲಜಿ ಪಾಲಿಟಿಕ್ಸ್ ನಮ್ಮದು. ಬಟ್ ತಮಿಳುನಾಡು, ಆಂಧ್ರ ಪ್ರದೇಶ್ ಇವೆರಡುಗಳನ್ನು ನಾವು ತೆಗೆದುಕೊಂಡಾಗ ಒಂದು ಸ್ವಲ್ಪ ಅತಿರೇಕಕ್ಕೆ ಹೋಗ್ತಾರೆ ಅಂತ ಅನಿಸುತ್ತಪ್ಪ ರಾಜಕಾರಣಿಗಳು. ಯಾಕಂತಂದರೆ ವೈಯಕ್ತಿಕ ತೇಜೋವಧೆ, ಒಬ್ಬ ವ್ಯಕ್ತಿಯ ತೇಜೋವಧೆ, ಆತನ ಕ್ಯಾರೆಕ್ಟರ್ ಬಗ್ಗೆ ಮಾತನಾಡುವಂಥದ್ದು ಇದೆಲ್ಲವೂ ಕೂಡ ಅಲ್ಲಿ ಜಾಸ್ತಿ. ಅದು ಇವತ್ತು ನಿನ್ನೆಯಿಂದ ಹುಟ್ಟಿಕೊಂಡಿರುವಂತಹ ಪದ್ಧತಿ ಏನಲ್ಲ, ಸುಮಾರು ವರ್ಷಗಳಿಂದ ತಮಿಳುನಾಡು ಪಾಲಿಟಿಕ್ಸಲ್ಲಿ, ಆಂಧ್ರ ಪಾಲಿಟಿಕ್ಸಲ್ಲಿ ಅದು ಸರ್ವೇ ಸಾಮಾನ್ಯವಾಗಿದೆ. ಹಾಗಾದರೆ ಇದೇ DMK ಪಕ್ಷ ಈ ಹಿಂದೆ ಜಯಲಲಿತಾ ಅವರಿಗೆ ಮಾಡಿರುವಂತಹ ಅಪಮಾನಗಳದೆಷ್ಟೋ ಲೆಕ್ಕಕ್ಕೆ ಇಲ್ಲ. ಸೊ ಅವತ್ತು ತಾತ ಮಾಡಿದ್ರು, ಇವತ್ತು ಮೊಮ್ಮಗ ಮಾಡಿದ್ದಾರೆ. ಬಟ್ ಎನಿಹಾವ್ ನಿರೀಕ್ಷಣಾ ಜಾಮೀನಿನ ಮೇಲೆ ಇವತ್ತು ಉದಯನಿಧಿ ಸ್ಟಾಲಿನನ್ನು ರಿಲೀಸ್ ಮಾಡಬೇಕು ಅಂತ ಮದ್ರಾಸ್ ಹೈಕೋರ್ಟ್ ಆದೇಶ ನೀಡಿದೆ.